ಬಸವ ಬ್ರಾಹ್ಮಿನ್, ನಾನು ನಾನು ಲೋಕಲ್ಲು, ಅವರು ಒಬ್ರು ನ್ಯಾಷನಲ್, ಒಬ್ರು ಇಂಟರ್ನ್ಯಾಷನಲ್. ಹೀಗೆ ಜಾತಿ ಅನ್ನೋದು ನನಗಿಲ್ಲ. ಹಾಗಾಗಿ ನನಗೆ ನಮ್ಮ ಪಿನಾಕಪಾಣಿ ಅವರು ತುಂಬಾ ಇಷ್ಟಪಡ್ತಾರೆ. ಅದೇ ಅವ್ರು ಹೇಳಿದಾಗೆ ಎಲ್ಲರೂ ಈ ವಚನ ಶ್ರವಣ ಅಂದ್ರೆ ಲಿಂಗಾಯತರದು, ಕೆಂಪೇಗೌಡರ ಅದು ಗೌಡ್ರದು, ಆಮೇಲೆ ಸಂಗೊಳ್ಳಿ ರಾಯಣ್ಣ, ಯಾಕೆ ಈಗ ಆಗಿದ್ದೀವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಮ್ಮೊಮ್ಮೆ ವ್ಯಸನೂ ಆಗುತ್ತೆ. ಏನೋ ನಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇರ್ಬೇಕಷ್ಟೇ, ನಡೀಲಿ ನಡೆದಷ್ಟಿನ. ಆದ್ರೆ ಪಿನಾಕಪಾಣಿ ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕಾರ್ಯದರ್ಶಿಯಾಗಿದ್ರು. ಆ ಕಾಲದಲ್ಲಿ ಅವರು ಯೋಚನೆ ಮಾಡಿದ್ರು, ನಾನು ಇನ್ನು ಚುನಾವಣೆಗೆ ನಿಲ್ಲಲ್ಲ, ನಾನು ಅದ್ರ ಬದಲು ಈ ವಚನದ ಇದು ನಿಂತು ಬೀಳ್ತೀನಿ ಅಂತ ಹೇಳಿ 29 ವರ್ಷ ಆಯ್ತಾ, 29 ವರ್ಷದಿಂದ ಅದ್ರ ಹಿಂದೆ ಇದ್ದಾರೆ. ನಾವು ಅವ್ರ ಜೊತೆಲಿ ಇದೀವಿ ಅಂದ್ರೆ ಅವರಾಗ ಅವರು ಬನ್ನಿ ಅಂದಾಗ ಹೋಗೋದಷ್ಟೇ. ಯಾವಾಗಲೂ ಅಲ್ಲಿರೋಲ್ಲ, ವಿಜಯನಗರಕ್ಕೆ ಹೋಗೋಕ್ಕಾಗಲ್ವಲ್ಲ ನಾವು. ಅವ್ರು ಕರೆದಾಗ ಒಮ್ಮೊಮ್ಮೆ ಇವತ್ತು ಬಂದಾಗೆ ಹೋಗೋದು, ಕುಡ್ತಿರೋದು, ಕೇಳಿಸ್ಕೊಂಡು ಬರೋದು, ಇದು ಮಾಡ್ತಾ ಇದ್ದೀನಿ. ಈಗ ನನ್ನ ಅದೇ ಮೊದಲೇ ಹೇಳ್ದಲ್ಲ, ತಯಾರಾಗಿ ಏನು ಬಂದಿಲ್ಲ ವಚನಗಳು ಹೇಳೋದು ಏನು. ಬಸವಣ್ಣನವರು ನಾನಿವಾಗ ಇನ್ನೊಂದು ಬರೆದಿದ್ದೀನಿ, ನೀವೇನಂತೀರೋ, ಗುರುವಾರ ಬಂತಮ್ಮ ಗುರು ರಾಯರ ನೆನೆಯಮ್ಮ ಅಂದ್ರು. ನಾನು ಹೇಳ್ತೀನಿ, ಸೋಮವಾರ ಬಂತಮ್ಮ ಬಸವಣ್ಣನ ನೆನೆಯಮ್ಮ ಅಂತ ನಾನು ಹೇಳ್ತೀನಿ. ಶನಿವಾರ ಬಂತಮ್ಮ ಹನುಮನ ನೆನೆಯಮ್ಮ, ಶುಕ್ರವಾರ ಬಂತಮ್ಮ ಶೃಂಗೇರಿಯ ನೆನೆಯಮ್ಮ. ಯಾಕೆ ಹೇಳ್ಬಾರ್ದು? ಅದು ಬರೀ ಗುರುರಾಯನೇ ನೆನಬೇಕಂತೇನು, ಎಲ್ಲರೂ ದೊಡ್ಡವರೇ, ಅವರೆಲ್ಲ ಯಾರಾದ್ರೂ ಕಡಿಮೆ ಇದ್ದಾರ? ಹೀಗೆ ನಾನು ಬರೆದಿದ್ದೀನಿ. ಹೀಗೆ ನನ್ನ ಅನಿಸಿಕೆಗಳಿದೆ 108. ಸದ್ಯಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅವ್ರಿಗೆ. ನಮಸ್ಕಾರ. ಏನು ಮತ್ತೆಲ್ಲಾದರೂ ಸ್ಪಂದಿಸುವೆ, ನಿಮ್ಮ ಪ್ರತಿಕ್ರಿಯೆಗಳಿಗೆ ಸ್ಪಂದಿಸುವೆ, ಸದ್ಯಕ್ಕೆ ನಿಮಗೆ ವಂದಿಸುವೆ. ಬೆಂಗಳೂರಿಗೆ ತಿರುಪತಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಕೇಳಿದ್ದೀರಿ, ದರಾ ಬೇಂದ್ರೆ. ಅವರನ್ನ ಹುಡುಗ ಕೇಳಿದ್ನಂತೆ, ಎಷ್ಟು ಕವನ ಬರೆದ್ರೆ ನಾನು ಕವಿ ಅಂತ ನೆನೆಸ್ಕೊತೀನಿ ಸರ್ ಅಂತ. ಅವ್ರು ಹೇಳಿದ್ರಂತೆ 1000 ಯೋಗ ಅಂದ್ರು. ಏನ್ ಸರ್ 1000 ಬರೆಯೋಕಾಯ್ತದ ಅಂದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ಎಲ್ಲಿ ತಮ್ಮ ಅದನ್ನು ಸಾವು ಇರದ ಒಂದು ಕವನ ಬರೀ ಸಾಕು ನೀನು ಕವಿ ಅಂತ. ಹಾಗೆ ಈ ತಿಮ್ಮೇಶ್ವರನವರು ಒಂದನ್ನು ನೆನ್ಕೋತಾರೆ. ತಿರುಪತಿಗೆ ಹೋಗಿ ಕೋಟಿ ಕೊಟ್ಟರು ಮಾತಾಡ್ಸೋಲ್ಲ ತಿಮ್ಮಪ್ಪ, ನಾನು ಊರಿಗೆ ನಾನು 100 ಕೊಟ್ರೆ ಮಾತಾಡ್ಸೋಲ್ಲ ನಮ್ಮಪ್ಪ. ಊರೇ ಭಸ್ಮ ಆದ್ರೂ ನಿಸ್ಕಾಡೋಲ್ಲ ಮಾರಮ್ಮ, ಆ ಹಳ್ಳಿ ಟಾರ್ಗೆಟ್ ಆದ್ರೆ ಗೋಳಾಡ್ತಾಳೆ ನಮ್ಮಮ್ಮ. ಇದು ಆ ತಿಮ್ಮೇಶ್ವರನವ್ರು ಕೇಳೋದು. ಇವ್ರು ಕೇಳೋದು ಯಾವ ಸರ್ ಅದು? ಅದು ಹೇಳ್ಬಿಡ. ಬೆಂಗಳೂರಿಗೆ ಬಂದಾಗ ಬರೆಯಬೇಕೆಂದಿದ್ದೆ, ಬರೆಯಲಿಲ್ಲ, ಸದ್ಯ ಬದುಕಿಕೊಂಡೆ. ನಾನು ಬರೆಯಬೇಕೆಂದಿದ್ದು ಎಂತಹ ಸಂಡರು ಈ ತಂದೆ ತಾಯಿಗಳು, ಲಂಗು ಲಗಾಮಿಲ್ಲದೆ ಬೆಳೆದಿದ್ದಾರೆ ಇವರ ಮಕ್ಕಳು. ಇದೇನು ಇವರ ಉಡುಗೆ ತೊಡುಗೆಗಳು ಎಂದು ಬರೆಯಬೇಕೆಂದಿದ್ದೆ, ಬರೆಯಲಿಲ್ಲ, ಸದ್ಯ ಬದುಕಿಕೊಂಡೆ. ಕಾರಣ ಅವರು ನನ್ನ ಇದೇ ಉಡುಗೆ ತೊಡುಗೆಗಳಲ್ಲಿ ಮಿಂಚುತ್ತಿದ್ದಾರೆ ನನ್ನ ಮಕ್ಕಳು. ಹೀಗೆ ನೆನಪಿಟ್ಕೋಬೇಕು. ಯಾರಾದ್ರೂ ಆ ಥರ ಚುಟುಕಗಳು ಕವನಗಳು ಬರೆದ್ರೆ ಬೇಂದ್ರೆ ಹೇಳ್ದಂಗೆ ಅದಕ್ಕೆ ಸಾವಿರಬಾರ್ದು. ಅದನ್ನ ನೋಡಿ ನಮ್ಮ ಪಾರ್ಶ್ವನಾಥ್ ನೆನ್ಕೊಳ್ತಿದ್ದಾರೆ. ವಚನಗಳ ಬಗ್ಗೆ ಮಾತಾಡೋಕೆ ತಯಾರಾಗಿ ಬರ್ಲಿಲ್ಲ. ಅವ್ರು 4 ಕೇಳಬೇಕಾಗಿತ್ತು ನಾನು, ಕ್ಷಮೆ ಇದು.